ಸೊ ಈಗ ನಾವು ಫೋರ್ತ್ ಕಾನ್ಸೆಪ್ಟ್ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ವಿಚ್ ಇಸ್ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಆಯ್ತಾ. ಸೊ ಎರಡು ಕಮರ್ಷಿಯಲಿ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ವಿಚ್ ಇಸ್ ಎಥನಾಲ್ ಅಂಡ್ ಎಥನೋಯಿಕ್ ಆಸಿಡ್ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ಅದರ ಪ್ರಾಪರ್ಟೀಸ್ ಏನು, ಅದು ಯಾವ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ನ ಒಳಗೊಳ್ಳುತ್ತೆ ಅಂತ ನಾವು ನೋಡ್ತೀವಿ. ವಿಲ್ ಸ್ಟಾರ್ಟ್ ಆಫ್ ವಿತ್ ಎಥನಾಲ್ ಆಯ್ತಾ. ಸೊ ಎಥನಾಲ್ ಏನಿದೆ ಇದ್ರ ಬಗ್ಗೆ ಒಂದಷ್ಟು ಜನರಲ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ವಾಟ್ ಇಸ್ ದಟ್? ಎಥನಾಲ್ ಜಾಸ್ತಿ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿದಾಗ ಇಟ್ ಲೀಡ್ಸ್ ಟು ಲ್ಯಾಕ್ ಆಫ್ ಕೋಆರ್ಡಿನೇಷನ್, ಮೆಂಟಲ್ ಕನ್ಫ್ಯೂಷನ್, ಡ್ರೌಸಿನೆಸ್, ಲೋವರಿಂಗ್ ಆಫ್ ಅಬ್ನಾರ್ಮಲ್ ಇನ್ಹಿಬಿಷನ್ಸ್ ಹಾಗೂ ಸ್ಟ್ಯೂಪರ್. ಸೊ ನಾವು ಕನ್ಸ್ಯೂಮ್ ಮಾಡುವಂತ ಆಲ್ಕೋಹಾಲ್ ಏನಿದೆ ಇದನ್ನೇ ಎಥನಾಲ್ ಅಂತ ಕರಿತೀವಿ ಆಯ್ತಾ. ಸೊ ಇದು ಜಾಸ್ತಿ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡಿದಾಗ ನಮ್ಗೆ ಕನ್ಫ್ಯೂಷನ್ ಲೀಡ್ ಆಗ್ಬಹುದು. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅಂದ್ರೇನು, ಓಡಾಡ್ತಿರ್ಬೇಕಾದ್ರೆ ಎಲ್ಲ ನಮ್ಮ ಹ್ಯಾಂಡ್ಸ್ ಆರ್ಮ್ಸ್ ಎಲ್ಲ ಒಟ್ಟಿಗೆ, ನಮ್ಮ ಆರ್ಮ್ಸ್ ಲೆಗ್ಸ್ ಎಲ್ಲ ಒಟ್ಟಿಗೆ ವರ್ಕ್ ಮಾಡ್ಬೇಕು ಅಲ್ವಾ, ಆ ಪ್ರಾಸೆಸ್ ನ ಕೋಆರ್ಡಿನೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಕೋಆರ್ಡಿನೇಷನ್ ಏನಿದೆ ಇದು ಎಫೆಕ್ಟ್ ಆಗುತ್ತೆ ವೆನ್ ಯು ಕನ್ಸ್ಯೂಮ್ ಅ ಲಾಟ್ ಆಫ್ ಆಲ್ಕೋಹಾಲ್. ಯಾಕಂದ್ರೆ ಬ್ರೈನ್ ಅಲ್ಲಿರುವಂತಹ ಸೆರಿಬೆಲಮ್ ಅಂತ ನಾನು ಏನ್ ಹೇಳ್ಕೊಟ್ಟಿದ್ದೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ, ದಟ್ ಸೆರಿಬೆಲಮ್ ಗೆಟ್ಸ್ ಎಫೆಕ್ಟೆಡ್ ಬಿಕಾಸ್ ಆಫ್ ಎಥನಾಲ್ ಆಯ್ತಾ. ಸೊ ಅದಕ್ಕೆ ಜಾಸ್ತಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿರೋರು ಸೊಟ್ಟಕ್ಕೆಲ್ಲ ನಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ. ಇಟ್ ಲೀಡ್ಸ್ ಟು ಮೆಂಟಲ್ ಕನ್ಫ್ಯೂಷನ್, ನಾ ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ಎಲ್ಲ ಕನ್ಫ್ಯೂಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಅದಲ್ಲದೆ ಡ್ರೌಸಿನೆಸ್, ತುಂಬಾ ನಿದ್ದೆ ಬರುವಂತಹ ಸ್ಟೇಟಿಗೆ ಕಳ್ಸತ್ತೆ ಎಥನಾಲ್. ಅದಲ್ಲದೆ ಲೋವರಿಂಗ್ ಆಫ್ ನಾರ್ಮಲ್ ಇನ್ಹಿಬಿಷನ್, ಯೂಶಲಿ ವಿ ಆರ್ ವೆರಿ ಅವೇರ್ ಅಲ್ವಾ ಮಕ್ಳೇ, ನಾವ್ ಎಲ್ಲಿ ಓಡಾಡ್ತಿದೀವಿ, ನಮ್ ಸುತ್ತಮುತ್ತ ಏನಾಗ್ತಿದೆ ಅಂತ ಎಲ್ಲ ನಾವು ಯೂಶಲಿ ಅವೇರ್ ಆಗಿರ್ತೀವಿ ಅಲ್ವಾ. ಆ ರೀತಿಯ ಅವೇರ್ನೆಸ್ ಏನಿದೆ ಅಥವಾ ನಾರ್ಮಲ್ ಇನ್ಹಿಬಿಷನ್ಸ್ ಏನಿದೆ ಅದನ್ನ ಕಡಿಮೆ ಮಾಡುತ್ತೆ ಕನ್ಸಂಪ್ಷನ್ ಆಫ್ ಎಥನಾಲ್. ಇದಲ್ಲದೆ ಸ್ಟೂಪರ್, ಆಲ್ಮೋಸ್ಟ್ ಅನ್ಕಾನ್ಶಿಯಸ್ನೆಸ್ ಸ್ಟೇಟ್ಗೂ ಕಳ್ಸತ್ತೆ ಇಫ್ ಯು ಕನ್ಸ್ಯೂಮ್ ಅ ಲಾಟ್ ಆಫ್ ಆಲ್ಕೋಹಾಲ್ ಆರ್ ಎಥನಾಲ್ ಆಯ್ತಾ. ಓಕೆ, ಇನ್ನೊಂದೇನ್ ಗೊತ್ತಿರ್ಬೇಕು ಅಬೌಟ್ ಎಥನಾಲ್, ಇಟ್ ಇಸ್ ಅನ್ ಇಂಡಸ್ಟ್ರಿಯಲ್ ಸಾಲ್ವೆಂಟ್. ಸೊ ನಿಮ್ ಇಂಡಸ್ಟ್ರೀಸ್ ಅಲ್ಲೆಲ್ಲ ಎಷ್ಟೊಂದು ಕಾಂಪೌಂಡ್ಸ್ ನ ಡಿಸಾಲ್ವ್ ಮಾಡಕ್ಕೆ ಎಥನಾಲ್ ನ ತುಂಬಾ ಯೂಟಿಲೈಸ್ ಮಾಡ್ತಾರೆ ಆಯ್ತಾ. ಎಸ್, ಸೊ ಈ ಎಥನಾಲ್ ಏನಿದೆ ಇದ್ರದ್ದು ಮಿಸ್ಯೂಸ್ ಆಗದೆ ಇರ್ಲಿ ಅಂತ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಎಥನಾಲ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಆಯ್ತಾ. ಸೊ ಈ ಎಥನಾಲ್ ಏನಿದೆ ಇದನ್ನ ಯೂಸ್ ಮಾಡ್ಕೊಂಡು ಯಾರು ಕನ್ಸ್ಯೂಮ್ ಮಾಡದೇ ಇರ್ಲಿ ಅಂತ ಅದನ್ನ ಮೆಥನಾಲ್ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ ಆಯ್ತಾ ಮಕ್ಳೇ. ದ ಪ್ರಾಬ್ಲಮ್ ಇಸ್ ಮೆಥನಾಲ್ ಇಸ್ ವೆರಿ ಟಾಕ್ಸಿಕ್ ಟು ದ ಹ್ಯೂಮನ್ ಸಿಸ್ಟಮ್ ಆಯ್ತಾ. ಯಾಕೆ? ಬಿಕಾಸ್ ಮೆಥನಾಲ್ ಏನಿದೆ ಇದು ಲಿವರ್ ಅಲ್ಲಿ ಮೆಥನಾಲ್ ಆಗಿ ಕನ್ವರ್ಟ್ ಆಗತ್ತೆ ಆಯ್ತಾ. ಅಂಡ್ ಮೆಥನಾಲ್ ಏನಿದೆ ಇದು ಪ್ರೋಟೋಪ್ಲಾಸಮ್ ಅಥವಾ ಸೆಲ್ನ ಫ್ಲೂಯಿಡ್ ಸಬ್ಸ್ಟೆನ್ಸ್ ಏನಿದೆ ಅದನ್ನ ಕೋಆಗುಲೇಟ್ ಮಾಡತ್ತೆ. ಎಸ್, ಅದರ ಕೋಆಗುಲೇಷನ್ಗೆ ಲೀಡ್ ಆಗತ್ತೆ. ಕೋಆಗುಲೇಷನ್ ಅಂದ್ರೆ ಏನು, ನೀವು ಎಗ್ ನ ಹೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದ್ರ ನೇಚರ್ ಹೇಗೆ ಚೇಂಜ್ ಆಗತ್ತೋ ಅದೇ ರೀತಿ ಮೆಥನಾಲ್ ನ ನೀವು ಸೆಲ್ಗೆ ಎಕ್ಸ್ಪೋಸ್ ಮಾಡಿದಾಗ ಸೆಲ್ಲಿನ ನೇಚರ್ ಕೂಡ ಅದೇ ರೀತಿ ಕ್ರಂಬಲ್ ಅಥವಾ ಕೋಆಗುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಆಯ್ತಾ. ಅಂಡ್ ದಿಸ್ ಮೈಟ್ ಲೀಡ್ ಟು ಡೆತ್. ಯಾಕಂದ್ರೆ ಸೆಲ್ಗೆ ಒಂದ್ ಪರ್ಟಿಕ್ಯುಲರ್ ವೇ ಅಲ್ಲೇ ಫಂಕ್ಷನ್ ಮಾಡ್ಬೇಕಂತ ಇರುತ್ತೆ, ಆ ವೇ ಏನಾದ್ರು ಡಿಸ್ರಪ್ಟ್ ಆದ್ರೆ ಸೆಲ್ ವಿಲ್ ಸ್ಟಾಪ್ ಫಂಕ್ಷನಿಂಗ್ ಅಂಡ್ ದಟ್ ಲೀಡ್ ಟು ಡೆತ್ ಆಯ್ತಾ. ಓಕೆ, ಎಸ್. ಸೊ ಈ ನಾ ಹೇಳ್ದಂಗೆ ಮೆಥನಾಲ್ ನ ಎಥನಾಲಿಗೆ ಮಿಕ್ಸ್ ಮಾಡ್ತಾರೆ ಸೊ ದಟ್ ಎಥನಾಲ್ ನ ಕನ್ಸ್ಯೂಮ್ ಮಾಡಿ ಮಿಸ್ಯೂಸ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಎಥನಾಲ್ ಹಾಗೂ ಮೆಥನಾಲ್ ನ ಇನ್ನೊಂದು ಡೈ ಜೊತೆ, ಬ್ಲೂ ಕಲರ್ ಡೈ ಜೊತೆ ಮಿಕ್ಸ್ ಮಾಡ್ತಾರೆ. ಆ ಪ್ರಾಸೆಸ್ ನ ಅಥವಾ ಆ ಕಾಂಪೌಂಡ್ ಆರ್ ಸಬ್ಸ್ಟೆನ್ಸ್ ಏನು ಹೊರಗೆ ಬರ್ತಿದೆ ಅದನ್ನ ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರೀತಾರೆ ಆಯ್ತಾ ಮಕ್ಳೇ. ಎಥನಾಲ್ ನ ಮೆಥನಾಲ್ ಹಾಗೂ ಡೈ ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಹೊರಗೆ ಬರ್ತಿರುವಂತ ಪ್ರಾಡಕ್ಟ್ ನ ಡಿನೇಚರ್ಡ್ ಆಲ್ಕೋಹಾಲ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನೇನ್ ಗೊತ್ತಿರ್ಬೇಕು ಎಥನಾಲ್ ಬಗ್ಗೆ ನಮ್ಗೆ. ಎಸ್, ಎಥನಾಲ್ ಏನಿದೆ ಇದನ್ನ ಕ್ರಿಯೇಟ್ ಮಾಡಕ್ಕೆ ವಿ ಯೂಸ್ ಶುಗರ್ ಕೇನ್ ಆಯ್ತಾ. ಶುಗರ್ ಕೇನ್ ಏನಿದೆ ಇದಕ್ಕೆ ಜಾಸ್ತಿ ಪ್ರಮಾಣಕ್ಕೆ ಸನ್ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋ ತುಂಬಾ ಎಬಿಲಿಟಿ ಇರತ್ತೆ ಆಯ್ತಾ. ಸೊ ಇದನ್ನ ಶುಗರ್ ಕೇನ್ ಇಂದ ನಾವು ಫಸ್ಟ್ ಮೊಲಾಸಸ್ ಅನ್ನೋ ಒಂದು ಕಾಂಪೌಂಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮೊಲಾಸಸ್ ಇಂದ ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ತೀವಿ ಆಯ್ತಾ ಬೈ ಫರ್ಮೆಂಟೇಶನ್. ಅಂಡ್ ಈ ಎಥನಾಲ್ ಏನಿದೆ ಇದನ್ನ ಪೆಟ್ರೋಲಿಗೆ ಅಡಿಟಿವ್ ಆಗಿ ಯೂಸ್ ಮಾಡ್ತಾರೆ ಆಯ್ತಾ, ಪೆಟ್ರೋಲಿಗೆ ಆಡ್ ಮಾಡ್ತಾರೆ ಆಯ್ತಾ ಮಕ್ಳೇ. ಅಂಡ್ ದಿಸ್ ಇಸ್ ಇನ್ ಒನ್ ವೇ ಅ ಗುಡ್ ಥಿಂಗ್, ಯಾಕಂದ್ರೆ ಎಥನಾಲ್ ಏನಿದೆ ಇದು ಕಂಪ್ಲೀಟ್ ಆಗಿ ಕಂಬಸ್ಟ್ ಆಗಿ ಕಾರ್ಬನ್ ಹಾಗೂ ವಾಟರ್ ನ ನೀಡತ್ತೆ ಆಯ್ತಾ. ಸೊ ದಿಸ್ ಇಸ್ ವೈ ethanol is added as an additive to petrol. ಓಕೆನಾ, ಇಟ್ ಇಸ್ ಆಲ್ಸೋ ಚೀಪರ್. ಇದು ಎಥನಾಲ್ ಏನಿದೆ ಇದು ಚೀಪ್ ಆಗಿ ಕೂಡ ಅವೈಲೇಬಲ್ ಇರೋದ್ರಿಂದ, ಯಾಕಂದ್ರೆ ಬೇಸಿಕಲಿ ಶುಗರ್ ಕೇನ್ ಇಂದ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಇದ್ರ ಪ್ರೊಡಕ್ಷನ್ ಏನಿದೆ ಚೀಪ್ ಆರ್ ಎಕನಾಮಿಕಲಿ ಫೀಸಿಬಲ್ ಆಗಿ ಇರತ್ತೆ ಆಯ್ತಾ.
ಓಕೆ, ನೆಕ್ಸ್ಟ್ ಏನ್ ತಿಳ್ಕೊಬೇಕು, ಎಥನಾಲಿನ ಪ್ರಾಪರ್ಟೀಸ್ ಬಗ್ಗೆ ನಾವು ತಿಳ್ಕೊಬೇಕು ಆಯ್ತಾ. ಸೊ ಎಥನಾಲ್ ಏನಿದೆ ಇದು ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರತ್ತೆ, ಅವ್ರ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರತ್ತೆ. ಇದನ್ನ ನಾವು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಲ್ಲಿ ನಾ ಡಿಸ್ಕಸ್ ಮಾಡ್ದಂಗೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಆಗಿ ಯೂಟಿಲೈಸ್ ಮಾಡ್ತೀವಿ. ನೆಕ್ಸ್ಟ್, ಇಟ್ ಇಸ್ ಅ ಗುಡ್ ಸಾಲ್ವೆಂಟ್, ಇಂಡಸ್ಟ್ರಿಯಲ್ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ದೆ ಅಲ್ವಾ. ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ ನ ತಯಾರು ಮಾಡಕ್ ಯೂಸ್ ಮಾಡ್ತಾರೆ, ಟಿಂಕ್ಚರ್ ಅಯೋಡಿನ್ ಇರ್ಬೋದು, ಕಫ್ ಸಿರಪ್ ಇರ್ಬೋದು, ಟಾನಿಕ್ಸ್ ಇರ್ಬೋದು, ಈ ರೀತಿಯ ಮೆಡಿಕಲ್ ಪ್ರಾಡಕ್ಟ್ಸ್ ನ ತಯಾರು ಮಾಡಕ್ಕೆ ಕೂಡ ಆಲ್ಕೋಹಾಲ್ ಅಥವಾ ಎಥನಾಲ್ ನ ಯೂಸ್ ಮಾಡ್ತಾರೆ. ಎಸ್, ಅಂಡ್ ಜಾಸ್ತಿ ಪ್ರಮಾಣಕ್ಕೆ ಡೈಲ್ಯೂಟ್ ಆಲ್ಕೋಹಾಲ್, ನಾವೇನ್ ಕುಡಿತೀವಿ ಅಲ್ವಾ ಆಲ್ಕೋಹಾಲ್, ಅದು ಡೈಲ್ಯೂಟ್ ಫಾರ್ಮ್ ಅಲ್ಲೇ ಇರುತ್ತೆ. ಇದು 2%, 3% ಅಥವಾ 10% ಅಷ್ಟು ಆಲ್ಕೋಹಾಲ್ ಮಾತ್ರ ಇರುತ್ತೆ, ತುಂಬಾ ಜಾಸ್ತಿ ಇರಲ್ಲ ಆಯ್ತಾ. ಸೊ ಡೈಲ್ಯೂಟ್ ಆಲ್ಕೋಹಾಲ್ ನ ಜಾಸ್ತಿ ಪ್ರಮಾಣಕ್ಕೆ ಕನ್ಸ್ಯೂಮ್ ಮಾಡಿದಾಗ ಡ್ರಂಕನ್ನೆಸ್ ಅಥವಾ ಜಾಸ್ತಿ ಕುಡ್ದಿ ತೇಲಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ ಅಲ್ವಾ, ದಟ್ ಇಸ್ ಕಾಸ್ಡ್ ಬೈ ಡೈಲ್ಯೂಟ್ ಎಥನಾಲ್ ಆಯ್ತಾ. ನೆಕ್ಸ್ಟ್, ಪ್ಯೂರ್ ಎಥನಾಲ್, 100% ಎಥನಾಲ್ ಅಥವಾ ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಂತ ಏನ್ ಕರೀತಾರೆ, ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಇಟ್ ಇಸ್ ಲೀಥಲ್ ಟು ದ ಬಾಡಿ ಆಯ್ತಾ ಮಕ್ಳೇ. ಬಾಡಿ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಆಗಲ್ಲ ಆಯ್ತಾ, ಲಿವರ್ ಎಲ್ಲ ಎಕ್ಸ್ಟ್ರೀಮ್ಲಿ ಡ್ಯಾಮೇಜ್ ಆಗುತ್ತೆ. ಸೊ 100% ಎಥನಾಲ್ ನ ಪ್ಯೂರ್ ಎಥನಾಲ್ ಅಥವಾ ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಂತ ಕರಿತೀವಿ ಆಯ್ತಾ. ಎಸ್, ಸೊ ಎಥನಾಲಿನ ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಅದರ ಯೂಸಸ್ ಎಲ್ಲ ನಾವು ತಿಳ್ಕೊಂಡ್ವಿ. ಈಗ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಎಥನಾಲ್ ಬಗ್ಗೆ ನೋಡೋಣ ಆಯ್ತಾ. ಸೊ ಎಥನಾಲ್ 2 ರೀತಿಯ ರಿಯಾಕ್ಷನ್ಸ್ ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಫಸ್ಟ್ ಇಸ್ ಸೋಡಿಯಂ ಒಟ್ಟಿಗೆ ಎಥನಾಲ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಆಯ್ತಾ. ಎಸ್, ಸೊ ದಿಸ್ ಇಸ್ ಎಥನಾಲ್ ವಿಚ್ ಇಸ್ CH3 CH2OH or C2H5OH ಅಂತಾನು ನೀವು ತೋರಿಸಬಹುದು. ಇದರ ಸ್ಟ್ರಕ್ಚರ್ ನ ಬರ್ಕೊಳ್ಳೋಣ, ಯು ವಿಲ್ ಈಸಿಲಿ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ರಿಯಾಕ್ಷನ್ ಆಯ್ತಾ. ಸೊ ಯು ಹ್ಯಾವ್ 5 ಹೈಡ್ರೋಜನ್ ಆಟಮ್ಸ್ ಮತ್ತೆ ಒಂದು ಆಲ್ಕೋಹಾಲ್ ಗ್ರೂಪ್ ಇರುತ್ತೆ ಇನ್ ಎಥನಾಲ್ ಆಯ್ತಾ. ಇದನ್ನ ಸೋಡಿಯಂ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಎಸ್, ಸೋಡಿಯಂ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಏನಾಗತ್ತೆ ಅಂದ್ರೆ ಈ ಎಥನಾಲ್ ಸ್ಟ್ರಕ್ಚರ್ ನ ನೋಡಿ ಇಲ್ಲಿ ಬ್ರೇಕ್ ಮಾಡ್ಕೊಳ್ಳಿ ಆಯ್ತಾ. ಸೊ ಈ ಪಾರ್ಟಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಈ ಪಾರ್ಟಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ ಅಂತ ಯು ಕ್ಯಾನ್ ಅಸ್ಯೂಮ್. ಓಕೆನಾ. ಆಗ ಈ ಸೋಡಿಯಂ ಏನಿದೆ ಇದು ಬಂದ್ಬಿಟ್ಟು ಈ ಹೈಡ್ರೋಜನ್ ಏನಿದೆ, ಇಲ್ಲಿ ಇರುವಂತಹ ಹೈಡ್ರೋಜನ್ ಏನಿದೆ ಇದನ್ನ ಡಿಸ್ಪ್ಲೇಸ್ ಮಾಡುತ್ತೆ ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ಕೈಂಡ್ ಆಫ್ ಎನ್ ಎಕ್ಸಾಂಪಲ್ ಆಫ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಆಗ ಈ ಹೈಡ್ರೋಜನ್ ನ ಸೋಡಿಯಂ ಬಂದು ರಿಪ್ಲೇಸ್ ಮಾಡಿದಾಗ ಅವ್ರು ಡಿಸ್ಪ್ಲೇಸ್ ಮಾಡಿದಾಗ ನಿಮ್ಗೆ ಕಾಂಪೌಂಡ್ ಯಾವ್ದು ಸಿಗ್ತಿದೆ, ಯು ವಿಲ್ ರೈಟ್ ದ ಸೇಮ್ ಕಾಂಪೌಂಡ್ ಬಟ್ ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ಯು ಆರ್ ಗೋಯಿಂಗ್ ಟು ಇನ್ಸರ್ಟ್ ಸೋಡಿಯಂ ಓವರ್ ದೇರ್ ಆಯ್ತಾ. ಸೊ ಯುವರ್ ಕಾಂಪೌಂಡ್ ವಿಲ್ ಬಿ CH2 ಮತ್ತೆ O will remain but it will have a negative charge and sodium will displace the hydrogen aita. So this is the compound you are going to get when you make ethanol react with sodium aita. This compound is known as sodium ethoxide. ಮತ್ತೆ hydrogen ಏನಿದೆ ಇದು hydrogen gas ಆಗಿ ಆಚೆ ಬರುತ್ತೆ ಆಯ್ತಾ. Okay, so this is how sodium ethanol reacts with sodium ಆಯ್ತಾ. ಹೈಡ್ರೋಜನ್ ಗ್ಯಾಸ್ ಅಂತ ನೆನ್ಪಿಟ್ಕೋಬಹುದು. You can also remember that ethanol ಏನಿದೆ, alcohols ಏನಿದೆ, these are usually acidic in nature ಆಯ್ತಾ. ಸೊ ಆಸಿಡ್ಸ್ ನ ಮೆಟಲ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಯು ಆರ್ ಆಲ್ವೇಸ್ ಗೋಯಿಂಗ್ ಟು ಗೆಟ್ ಹೈಡ್ರೋಜನ್ ಆಸ್ ಅ ಗ್ಯಾಸ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ನೀವು ಕಲ್ತಿರ್ತೀರ. ಎಸ್, ಸೊ ದಿಸ್ ವಾಸ್ ಅಬೌಟ್ ಸೋಡಿಯಂ. ನೆಕ್ಸ್ಟ್ ನಾವು ರಿಯಾಕ್ಷನ್ ಎಥನಾಲ್ ಏನಿದೆ ಇದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ನ ಕೂಡ ಫಾರ್ಮ್ ಮಾಡುತ್ತೆ. ಹೇಗೆ ಫಾರ್ಮ್ ಮಾಡುತ್ತೆ ಅಂತ ನೋಡೋಣ ಆಯ್ತಾ. ಸೊ ಎಥನಾಲ್ ಅಗೇನ್ ವಿಲ್ ರೈಟ್ ದ ಸ್ಟ್ರಕ್ಚರ್ ಆಫ್ ಎಥನಾಲ್. ಸೊ H ಮತ್ತೆ ಇಲ್ಲೊಂದು H. ಓಕೆ, ಸೊ ಇದು ಇನ್ ದ ಪ್ರೆಸೆನ್ಸ್ ಆಫ್ ಡಿಹೈಡ್ರೇಟಿಂಗ್ ಏಜೆಂಟ್ಸ್ ಲೈಕ್ ಸಲ್ಫ್ಯೂರಿಕ್ ಆಸಿಡ್ ಆಯ್ತಾ. ಸಲ್ಫ್ಯೂರಿಕ್ ಆಸಿಡ್ ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಏನು ಕರಿತೀವಿ ಅಂದ್ರೆ ಇದು ಕಾಂಪೌಂಡ್ ಇಂದ ವಾಟರ್ ಮಾಲಿಕ್ಯೂಲ್ ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಆಯ್ತಾ. ಸೊ ಇದಕ್ಕಾಗಿ ನಾವು ಇದನ್ನ ಡಿಹೈಡ್ರೇಟಿಂಗ್, ಹೈಡ್ರೇಟ್ ಅಂದ್ರೆ ರಿಲೇಟೆಡ್ ಟು ವಾಟರ್ ಅಲ್ವಾ. ಸೊ ವಾಟರ್ ನ ತೆಗಿತಿರೋದ್ರಿಂದ ವಿ ಕಾಲ್ ಇಟ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಓಕೆನಾ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ನಾವು ಎಥನಾಲ್ ನ 443 ಕೆಲ್ವಿನ್ಗೆ ಹೀಟ್ ಮಾಡಿದ್ರೆ ಏನಾಗುತ್ತೆ, ಬೇಸಿಕಲಿ ಇಲ್ಲಿ OH ಮತ್ತೆ ಎನಿ ಆಫ್ ದ ಹೈಡ್ರೋಜನ್ ಆಟಮ್ಸ್ ಏನಿದೆ ಇಸ್ ರಿಮೂವ್ಡ್ ಫ್ರಮ್ ಎಥನಾಲ್ ಆಯ್ತಾ. ಯಾಕೆ, ಬಿಕಾಸ್ OH and H ಟುಗೆದರ್ ಫಾರ್ಮ್ಸ್ ವಾಟರ್. ಸೊ ಎಥನಾಲ್ ಇಂದ ವಾಟರ್ ಇಸ್ ರಿಮೂವ್ಡ್.
Okay, now what is remaining? ಈ ಸ್ಟ್ರಕ್ಚರ್ ನ ನೋಡಿ, what is remaining? You have 2 carbon atoms and 4 hydrogen atoms ಅಲ್ವಾ? So carbon in both of the carbons valency satisfy ಆಗಿದೆಯಾ? ಇಲ್ಲ ಅಲ್ವಾ? To satisfy the valency, we will add a double bond here ಆಯ್ತಾ? So what is this compound? There are 2 carbon atoms, so it is eth, and there is a double bond, so it is ene. So this is ethene ಆಯ್ತಾ ಮಕ್ಕಳೇ? So when you heat ethanol in the presence of concentrated sulfuric acid, it is going to give you ethene, and water is being removed, so you can add water as a product here ಆಯ್ತಾ? So this is how ethanol reacts to give unsaturated carbon compounds. Next ಏನ್ ನೋಡೋಣ? Next we will move on to ethanoic acid ಆಯ್ತಾ? So ethanoic acid ಏನಿದೆ, ಇದರ 6 to 8% ಸೊಲ್ಯೂಷನ್ ನಾವು ವಿನೆಗರ್ ಅಂತ ಕರಿತೀವಿ ಆಯ್ತಾ? ಎಥನೋಯಿಕ್ ಆಸಿಡ್ ನ ಫಸ್ಟ್ ಆಫ್ ಆಲ್ ಅಸಿಟಿಕ್ ಆಸಿಡ್ ಅಂತಾನು ಕರಿತೀವಿ, ಆಲ್ಕೋಹಾಲ್ ನ ಎಥನಾಲ್ ಅಂತಾನು ಕರಿತೀವಿ, ಇಥೈಲ್ ಆಲ್ಕೋಹಾಲ್ ಅಂತಾನು ಕರಿತೀವಿ, ಅದೇ ರೀತಿ ಎಥನೋಯಿಕ್ ಆಸಿಡ್ ನ ಅಸಿಟಿಕ್ ಆಸಿಡ್ ಅಂತಾನು ಕರಿತೀವಿ. ಸೊ ಎಥನೋಯಿಕ್ ಆಸಿಡ್ 5 to 8% ಸೊಲ್ಯೂಷನ್ ಆಗಿ ಪ್ರಿಪೇರ್ ಮಾಡಿದ್ರೆ ಅದನ್ನ ವಿನೆಗರ್ ಆಗಿ ಕರಿತೀವಿ, ವಿನೆಗರ್ ಅಂತ ಕರಿತೀವಿ ಆಯ್ತಾ? ನೀವು ಇಂಡೋ ಚೈನೀಸ್ ಫುಡ್ ಎಲ್ಲ ತಿಂತಿದ್ರೆ ಯು ವಿಲ್ ನೋ ವಾಟ್ ವಿನೆಗರ್ ಇಸ್, ಅಂಡ್ ವಿನೆಗರ್ ಇಸ್ ಆಲ್ಸೋ ಯುಟಿಲೈಸ್ಡ್ ಆಸ್ ಅ ಪ್ರಿಸರ್ವೇಟಿವ್ ಇನ್ ಪಿಕಲ್ಸ್. ಉಪ್ಪಿನಕಾಯಿ ತಯಾರು ಮಾಡ್ಬೇಕಾದ್ರೆ ಜಾಸ್ತಿ ದಿನಕ್ಕೆ ಉಪ್ಪಿನಕಾಯಿ ಸ್ಟೋರ್ ಮಾಡ್ಬೇಕಲ್ವಾ, ಅದಕ್ಕಾಗಿ ಅದನ್ನ ಪ್ರಿಸರ್ವೇಟಿವ್ ಆಗಿ ಕೂಡ ಯುಟಿಲೈಸ್ ಮಾಡ್ತಾರೆ. ಇನ್ನೇನ್ ಗೊತ್ತಿರ್ಬೇಕು ಎಥನೋಯಿಕ್ ಆಸಿಡ್ ಬಗ್ಗೆ? ಎಸ್, ಎಥನೋಯಿಕ್ ಆಸಿಡ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಯಾಕಂದ್ರೆ ಅದರಲ್ಲಿ ಆಸಿಡ್ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅಲ್ವಾ? ಬಟ್ ಇದು ಆಸಿಡ್ ಆಗಿದ್ರು HCl, HNO3 ಇದೆಲ್ಲ ಮಿನರಲ್ ಆಸಿಡ್ಸ್ ಅಲ್ವಾ ಮಕ್ಳೇ? HCl, HNO3, ಸೊ ಇದೆಲ್ಲ ಮಿನರಲ್ ಆಸಿಡ್ಸ್ ಅಂಡ್ ದೇ ಆರ್ ಸ್ಟ್ರಾಂಗ್ ಆಸಿಡ್ಸ್ ಆಯ್ತಾ? But ethanoic acid, being a carboxylic acid, is an example of a weak acid. ಇದರ ಅರ್ಥ ಏನು? ಈ ಆಸಿಡ್ ನ ಸೊಲ್ಯೂಷನ್ ಗೆ ಹಾಕಿದ್ರೆ ಅದು ಕಡಿಮೆ ಪ್ರಮಾಣಕ್ಕೆ H+ ಅಯಾನಿನ ಕಾನ್ಸಂಟ್ರೇಷನ್ ನ ಜಾಸ್ತಿ ಮಾಡುತ್ತೆ, ಸೊ ಅದಕ್ಕೆ these are considered as weak acids. ಇನ್ನೊಂದೇನ್ ಗೊತ್ತಿರ್ಬೇಕು ಅದ್ರ ಬಗ್ಗೆ? ಎಸ್, ಸೊ ಇಟ್ ಹ್ಯಾಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ 290 ಕೆಲ್ವಿನ್. ಸೊ ಕೋಲ್ಡ್ ಕ್ಲೈಮೇಟ್ಸ್ ಅಥವಾ ಏನು ವಿಂಟರ್ ಕ್ಲೈಮೇಟ್ಸ್ ಅಲ್ಲೆಲ್ಲ ದಿಸ್ ಎಥನೋಯಿಕ್ ಆಸಿಡ್ ಏನಿದೆ ಅದು ಫ್ರೀಸ್ ಆಗ್ಬಿಡತ್ತೆ ಆಯ್ತಾ? ಸೊ ಅದಕ್ಕಾಗಿ ಇದನ್ನ ನಾವು ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕೂಡ ಕರಿತೀವಿ ಆಯ್ತಾ ಮಕ್ಳೇ? ಓಕೆ, ನೆಕ್ಸ್ಟ್ ನಾವು ಎಥನೋಯಿಕ್ ಆಸಿಡ್ ಗೆ ರಿಲೇಟೆಡ್ ಆಗಿರುವಂತ 4 ಇಕ್ವೇಶನ್ಸ್ ಬಗ್ಗೆ ಕಲಿತೇವೆ ಆಯ್ತಾ? ಅದರಲ್ಲಿ ಫಸ್ಟ್ ಇಕ್ವೇಶನ್ ಆಫ್ ಫಸ್ಟ್ ರಿಯಾಕ್ಷನ್ ಇಸ್ ನೋನ್ ಎಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಆಯ್ತಾ? ಸೊ ವಾಟ್ ಇಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್? ಒಂದು ಆಲ್ಕೋಹಾಲ್ ಒಂದು ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಎಸ್ಟರ್ ಅನ್ನೋ ಒಂದು ಕಾಂಪೌಂಡ್ ನ ಕೊಡುತ್ತೆ ಆಯ್ತಾ? ಎಸ್ಟರ್ ನ ತಯಾರು ಮಾಡುವಂತಹ ರಿಯಾಕ್ಷನ್ ನ ನಾವು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ ಆಯ್ತಾ? ಇಲ್ಲಿ ಆಸಿಡ್ ಯಾವುದು? ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಎಥನೋಯಿಕ್ ಆಸಿಡ್, ಅಂಡ್ ಆಸಿಡ್ ಗೆ ವಿ ಆರ್ ಗೋಯಿಂಗ್ ಟು ಆಡ್ alcohol. Here we are going to use ethanol ಆಯ್ತಾ? in the presence of an acid catalyst ಆಯ್ತಾ ಮಕ್ಕಳೇ? ಸೊ ಕ್ಯಾಟಲಿಸ್ಟ್ ಅಂದ್ರೆ ಏನು ಅಂತ ಗೊತ್ತು? ಎನಿ ಸಬ್ಸ್ಟೆನ್ಸ್ ದಟ್ changes the rate of a reaction, and we are going to get ester as a compound. How is this reaction going to look like? Yes, so ಇಲ್ಲಿ ಈ ರಿಯಾಕ್ಷನ್ ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನೀವೇನ್ ಮಾಡ್ಬೋದು ಅಂದ್ರೆ, ಫಸ್ಟ್ ವಿ ಹ್ಯಾವ್ ರಿಪ್ರೆಸೆಂಟೆಡ್ ಎಥನೋಯಿಕ್ ಆಸಿಡ್ ವಿಚ್ ಇಸ್ C2H5OH, ದೆನ್ ವಿ ಹ್ಯಾವ್ CH3COH, it is ethanoic acid, and alcohol is C2H5OH ಅಲ್ವಾ? ಆಸಿಡ್ ಕ್ಯಾಟಲಿಸ್ಟ್ ಅಂತ ಬರೀತೀರಾ, ಅಂಡ್ ಪ್ರಾಡಕ್ಟ್ ನ ನೀವು ಹೇಗೆ ಐಡೆಂಟಿಫೈ ಮಾಡ್ಬೋದು, ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬಹುದು? ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಈ ಎಥನೋಯಿಕ್ ಆಸಿಡ್ ಇಂದ ಈ ಹೈಡ್ರೋಜನ್ ಏನಿದೆ, ಆಸಿಡ್ಸ್ ಏನು, acids always increase the hydrogen ion concentration. They should be readily giving out hydrogen ion alva. So acid, ethanoic acid ಏನಿದೆ ಹೈಡ್ರೋಜನ್ ನ ಬಿಟ್ಕೊಡತ್ತೆ. ಅದೇ ರೀತಿ ಎಥನಾಲ್ ಅಲ್ಲಿ ಈ OH ಫಂಕ್ಷನಲ್ ಗ್ರೂಪ್ ಏನಿದೆ ಅದು ಆಚೆ ಬರುತ್ತೆ ಆಯ್ತಾ? ಆಚೆ ಬಂದು ಏನಾಗುತ್ತೆ, these two will form water ಆಯ್ತಾ? ಇಲ್ಲಿಂದ H, ಇಲ್ಲಿಂದ OH ಆಚೆ ಬಂದು ವಾಟರ್ ನ ಫಾರ್ಮ್ ಮಾಡುತ್ತೆ. ಅದಕ್ಕೆ ಆಸಿಡ್ ಕ್ಯಾಟಲಿಸ್ಟ್ ಯೂಸ್ ಮಾಡ್ತಿದೀವಿ, ಬಿಕಾಸ್ ವಿ ನೀಡ್ ಟು ಡಿಹೈಡ್ರೇಟ್ ದಿಸ್ ಕಾಂಪೌಂಡ್ಸ್ ಆಯ್ತಾ? ಎಸ್, ನೆಕ್ಸ್ಟ್ ಏನಾಯ್ತು, ಇಲ್ಲಿ ಉಳಿಯೋದೇನೋ, ವಿ ಹ್ಯಾವ್ CH3COO ಮತ್ತೆ ಇಲ್ಲಿ CH3CH2. ಈ CH3COO ಗೆ ಹೋಗ್ಬಿಟ್ಟು ಈ CH3CH2 ಸೇರ್ಕೊಳ್ಳುತ್ತೆ ಆಯ್ತಾ ಮಕ್ಳೇ? ಅಂಡ್ ದಿಸ್ ಕಾಂಪೌಂಡ್ ಇಸ್ ನೋನ್ ಆಸ್ ಎಸ್ಟರ್. as you can see, ನಾನು ಇಲ್ಲಿ ಬರ್ದಿರುವಂತ ಕಾಂಪೌಂಡ್ ನೇ ಇಲ್ಲಿ ವಿತ್ ಬಾಂಡ್ಸ್ ರಿಪ್ರೆಸೆಂಟ್ ಮಾಡಿದ್ದಾರೆ ಆಯ್ತಾ? ಸೊ ಇದನ್ನ ನಾವು ಎಸ್ಟರ್ ಅಂತ ಕರಿತೀವಿ, ಅಂಡ್ ಎಸ್ಟರ್ ಆರ್ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸಸ್. ತುಂಬಾ ಸ್ವೀಟ್ ಸ್ಮೆಲ್ ಇರುವಂತಹ ಸಬ್ಸ್ಟೆನ್ಸಸ್ ಆಗಿರೋದ್ರಿಂದ ಇದನ್ನ ನಾವು ಪರ್ಫ್ಯೂಮ್ಸ್ ಮಾಡಕ್ಕೆ ಎಲ್ಲ ಯುಟಿಲೈಸ್ ಮಾಡ್ತೀವಿ ಆಯ್ತಾ? ಎಸ್,
ಅಂಡ್ ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ಕೂಡ ಯುಟಿಲೈಸ್ ಮಾಡ್ತೀವಿ. ಸೊ ಅಗೇನ್ ನಾ ಹೇಳ್ದಂಗೆ ಹೇಗ್ ನೆನ್ಪಿಟ್ಕೋಬೇಕು, ಆಸಿಡ್ ಆಗಿರೋದ್ರಿಂದ ಹೆಚ್ಚನ ಏನು ಎಥನೋಯಿಕ್ ಆಸಿಡ್ ಇಂದ ತೆಗಿರಿ, ಮತ್ತೆ ಆಲ್ಕೋಹಾಲ್ ಇಂದ OH ನ ರಿಮೂವ್ ಮಾಡಿ ವಾಟರ್ ನ ಫಾರ್ಮ್ ಮಾಡಿಸಿ, ಮತ್ತೆ ಉಳಿದಿರುವಂತಹ ಆಟಮ್ಸ್ ನ ಯೂಸ್ ಮಾಡ್ಕೊಂಡು ನೀವು ಎಸ್ಟರಿನ ಫಾರ್ಮುಲಾನ ಬರಿಬೇಕು. ಅಂಡ್ ದಿಸ್ ಇಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಈ ರಿಯಾಕ್ಷನ್ ಉಲ್ಟಾ ಕೂಡ ಅಕರ್ ಆಗತ್ತೆ, ಅದೇ ಕಾರಣ ಆರೋ ಏನಿದೆ ಉಲ್ಟಾ ಕೂಡ ಫೇಸ್ ಮಾಡ್ತಿದೆ ಆಯ್ತಾ. ದಟ್ ಮೀನ್ಸ್ ಎಸ್ಟರಿಗೆ ವಾಟರ್ ಆಡ್ ಮಾಡಿದಾಗ ಯು ಗೋಯಿಂಗ್ ಟು ಗೆಟ್ ಎಥನಾಲ್ ಅಂಡ್ ಎಥನೋಯಿಕ್ ಆಸಿಡ್ ಆಲ್ಸೋ ಆಯ್ತಾ. ಸೊ ದ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ನಾವು ನೋಡ್ತಿರೋದು ಸೆಪಾನಿಫಿಕೇಶನ್ ರಿಯಾಕ್ಷನ್ ಆಯ್ತಾ. ಏನಾಗ್ತಿದೆ ಸೆಪಾನಿಫಿಕೇಶನ್ ಅಲ್ಲಿ, ಬೇಸಿಕಲಿ ವಿ ಆರ್ ಟೇಕಿಂಗ್ ದಿಸ್ ಎಸ್ಟರ್ ಅಂಡ್ ಇದಕ್ಕೆ ವಿ ಆರ್ ಆಡಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಆಗ ಪ್ರಾಡಕ್ಟ್ಸ್ ಏನ್ ಸಿಗತ್ತೆ ನಮ್ಗೆ, ಆಲ್ಕೋಹಾಲ್ ಹಾಗೂ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಯ್ತಾ. ಸೊ ಈ ಇಕ್ವೇಶನ್ ನ ಹೇಗೆ ಬರಿತೀರಾ ನೀವು, ಎಸ್ ಈ ರೀತಿ ಯು ಗೋಯಿಂಗ್ ಟು ರಿಪ್ರೆಸೆಂಟ್ ದಿಸ್ ಇಕ್ವೇಶನ್ ಆಯ್ತಾ. ಯು ಗೋಯಿಂಗ್ ಟು ಟೇಕ್ ದ ಎಸ್ಟರ್ ಅಂಡ್ ಯು ಗೋಯಿಂಗ್ ಟು ಆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಇಟ್ ಆಯ್ತಾ. ಆಮೇಲೆ ಪ್ರಾಡಕ್ಟ್ಸ್ ಈ ರೀತಿ ಬರುತ್ತೆ. ನೀವು ಹೇಗೆ ಈಸಿಯಾಗಿ ಪ್ರಾಡಕ್ಟ್ಸ್ ನ ನೆನ್ಪಿಟ್ಕೋಬಹುದು, ಬ್ರೇಕ್ ದಿಸ್ ಎಸ್ಟರ್ ಆಯ್ತಾ ಮಕ್ಳೇ. ಮತ್ತೆ ವೆನ್ ಯು ಬ್ರೇಕ್ ದಿಸ್ ಪಾರ್ಟ್, CH3COO minus will form a negative ion and C2H plus will have a positive charge ಅಂತ ಯು ಕ್ಯಾನ್ ರಿಮೆಂಬರ್ ಆಯ್ತಾ. ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ನು ಬ್ರೇಕ್ ಮಾಡಿ ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಈಗ ನೆಗೆಟಿವ್ ಪಾರ್ಟ್ ವಿಲ್ ಜಾಯಿನ್ ದ positive part and positive part will join the negative part ಅಲ್ವಾ. ಸೊ CH3COO ಗೆ ಸೋಡಿಯಂ ಬಂದು ಜಾಯಿನ್ ಆಗತ್ತೆ ಆಯ್ತಾ. ಅಂಡ್ ಪ್ರಾಡಕ್ಟ್ ಏನ್ ಫಾರ್ಮ್ ಮಾಡುತ್ತೆ, CH3COO ಇದನ್ನ ನಾವು ಸಾಲ್ಟ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಸಾಲ್ಟ್, ದಿಸ್ ಇಸ್ ಸೋಡಿಯಂ ಎಥನೋಯೇಟ್. ಸೋಡಿಯಂ ಎಥನೋಯೇಟ್ ಇದನ್ನ ಸೋಡಿಯಂ ಎಸಿಟೇಟ್ ಅಂತ ಕೂಡ ಕರಿಬಹುದು. ಸೊ ಸೋಡಿಯಂ ಎಥನೋಯೇಟ್ ಇಸ್ ಒನ್ ಆಫ್ ದ ಪ್ರಾಡಕ್ಟ್ಸ್. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು, OH. ಈ C2H5 ಗೆ OH ಬಂದು ಸೇರ್ಕೊಳ್ಳುತ್ತೆ ಅಂಡ್ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ಯುವರ್ ಆಲ್ಕೋಹಾಲ್ ಅಲ್ವಾ, ಎಥನಾಲ್ ನ ಫಾರ್ಮ್ ಮಾಡುತ್ತೆ. ಈ ರೀತಿ ಯು ಕ್ಯಾನ್ ಬ್ರೇಕ್ ದ ಕಾಂಪೌಂಡ್ಸ್ ಅಂಡ್ ಆಡ್ ದಮ್ ಟುಗೆದರ್ ಅಂಡ್ ಅರೈವ್ ಅಟ್ ದ ಪ್ರಾಡಕ್ಟ್ಸ್ ಆಯ್ತಾ. ಸೊ ದಿಸ್ ವಾಸ್ ಸೆಪಾನಿಫಿಕೇಶನ್ ರಿಯಾಕ್ಷನ್. ನೆಕ್ಸ್ಟ್ ಎಸ್ ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಬರ್ದಿದೆ, ಇಟ್ ಇಸ್ ಯೂಸ್ಡ್, ಎಸ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತೋಗಿದ್ದೀನಿ. ಸೊ ಈ ರಿಯಾಕ್ಷನ್ ಏನಿದೆ ಇದು ಸೋಪ್ಸ್ ಪ್ರಿಪೇರ್ ಮಾಡಕ್ಕೆ ಯುಟಿಲೈಸ್ ಮಾಡ್ತಾರೆ ಆಯ್ತಾ. ನೀವು ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ಕಲಿಬೇಕಾದ್ರೆ ನಿಮ್ಗೆ ಸಾಲ್ಟ್ಸ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಬಗ್ಗೆ ಹೇಳ್ಕೊಟ್ಟಿದೆ. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಯೂಸ್ಡ್ ಇನ್ ಸೋಪ್ ಮೇಕಿಂಗ್ ಅಂತ ಹೇಳಿದೆ ಅಲ್ವಾ. ಸೊ ದಟ್ ಇಸ್ ವೇರ್ ದಿಸ್ ಪ್ರಾಪರ್ಟಿ ಕಮ್ಸ್ ಇನ್ ಆಯ್ತಾ. ಸೊ ಇಟ್ ಇಸ್ ಯೂಸ್ಡ್ ಇನ್ ಸೋಪ್ ಪ್ರಿಪರೇಷನ್. ಸೋಪ್, ವಾಟರ್ ಸೋಪ್ಸ್ ಅಂತ ನಿಮ್ಗೆ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ರಿಮೆಂಬರ್, ಯಾಕಂದ್ರೆ ಮುಂದೆ ಹೋಗ್ತಾ ಸೋಪ್ ಬಗ್ಗೆ ಮಾತಾಡ್ತೀವಿ ಆಯ್ತಾ. ಸೊ ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇದೇ ಎಕ್ಸಾಕ್ಟ್ ರಿಯಾಕ್ಷನ್ ಯುಟಿಲೈಸ್ ಮಾಡಲ್ಲ ಇಲ್ಲಿ. ನಾವು ಯೂಸ್ ಮಾಡಿರೋ ಎಸ್ಟರ್ ಏನಿದೆ, ದಿಸ್ ಇಸ್ ಅ ಸ್ಮಾಲ್ ಎಸ್ಟರ್ ಅಲ್ವಾ. ಯೂಶಲಿ ನಿಮ್ಗೆ ಲಾಂಗ್ ಚೈನ್ ಎಸ್ಟರ್ಸ್ ನ ಯೂಸ್ ಮಾಡ್ತಾರೆ ಆಯ್ತಾ. 18 ರೀತಿಯ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇರುವಂತ ಚೈನ್ಸ್ ನ ಯುಟಿಲೈಸ್ ಮಾಡ್ತಾರೆ ಟು ಪ್ರಿಪೇರ್ ಸಾಲ್ಟ್ಸ್ ಆಯ್ತಾ ಮಕ್ಳೇ. ಎಸ್, ಒಂದು ಎಕ್ಸಾಂಪಲ್ ಆಫ್ ಸಾಲ್ಟ್ ಕುಡ್ ಬಿ H35ONA. This is an example of salt. So you can see how much of a big chain this compound forms alva. Okay, next, yes, reaction of ethanoic acid with a base. You should be able to answer this very easily. So acid ಆಗಿರೋದ್ರಿಂದ ಬೇಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್ ಆಯ್ತಾ. ಸೊ ಇಲ್ಲಿ ಆಸ್ ಯು ಕ್ಯಾನ್ ಸಿ ಅಗೇನ್ ನಿಮ್ಗೆ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಹೇಳ್ಕೊಡ್ಬೇಕಾದ್ರೆ ಕೂಡ ಹೇಳ್ಕೊಟ್ಟಿದೆ ಆಸಿಡ್ ಹಾಗೂ ಬೇಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಐ ಹ್ಯಾವ್ ಶೋನ್ ಯು ಅಲ್ವಾ. ಸೊ ಇಲ್ಲಿ ಅಗೇನ್ ಬ್ರೇಕ್ ದ ಕಾಂಪೌಂಡ್, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, H ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಅಗೇನ್ ದೀಸ್ ವಿಲ್ ಆಲ್ಸೋ ಬ್ರೇಕ್ ಅಪಾರ್ಟ್ as ions ಪ್ಲಸ್ ಅಂಡ್ ಮೈನಸ್ ಆಯ್ತಾ. ಸೊ ಮೈನಸ್ CH3COO ಮೈನಸ್ ಇಸ್ ಅಸಿಟೇಟ್ ಅಯಾನ್, ಇದಕ್ಕೆ ಬಂದು ಸೋಡಿಯಂ ಅಯಾನ್ ಬಂದು ಅಟ್ಯಾಚ್ ಆಗುತ್ತೆ ಅಂಡ್ ಇಟ್ ಫಾರ್ಮ್ಸ್ CH3COO which is the sodium ethanoate which is the salt ಆಯ್ತಾ. ಮತ್ತೆ H ಪ್ಲಸ್ ಹಾಗೂ OH ಏನಿದೆ ಕಂಬೈನ್ ಆಗಿ ಇಟ್ ವಿಲ್ ಗಿವ್ ಅಸ್ ವಾಟರ್ ಆಯ್ತಾ ಮಕ್ಳೇ. ಸೊ ದಿಸ್ ಇಸ್ ಹೌ ಯು ರಿಮೆಂಬರ್ ರಿಯಾಕ್ಷನ್ ಆಫ್ ಎಥನೋಯಿಕ್ ಆಸಿಡ್ ವಿತ್ ಬೇಸ್. ಓಕೆನಾ. ನೆಕ್ಸ್ಟ್ ಎಥನೋಯಿಕ್ ಆಸಿಡ್ ವಿತ್ carbonates and hydrogen carbonates ಆಯ್ತಾ. ಅಗೇನ್ ವಿ ಹ್ಯಾವ್ ಕವರ್ಡ್ ದಿಸ್ ಅಂದ್ರೆ ಇದೇ ರೀತಿಯ ರಿಯಾಕ್ಷನ್ ನ ಮೆಟಲ್ಸ್ ಅಂಡ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲೂ ನೋಡಿದ್ವಿ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲೂ ನೋಡಿದ್ವಿ ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ವಿ ಪಕ್ಕಾ ಸೀನ್ ದಿಸ್ ಆಯ್ತಾ. ಸೊ ಏನಾಗುತ್ತೆ, ಆಸಿಡ್ when they react with carbonates or bicarbonates, what do we get? We get salt, carbon dioxide and
ವಾಟರ್ ಅಲ್ವಾ ಮಕ್ಳೇ. ಸೊ ಇದನ್ನ ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬಹುದು? ಅಗೇನ್ yes, you're going to get a negative charge here. What is this? So acetic acid reacts with sodium carbonate and sodium bicarbonate to give salt, carbon dioxide and water alva. How do you remember this? Negative charge and positive charge anta ಬರ್ದಿಟ್ಕೊಳ್ಳಿ. ಅಗೇನ್ ಇದನ್ನು ಬ್ರೇಕ್ ಮಾಡಿ ಪಾಸಿಟಿವ್ ನೆಗೆಟಿವ್ ಅಂತ ಬರ್ದಿಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಏನಾಗುತ್ತೆ, CH3CO ಗೆ ಎಣ್ಣೆ ಬಂದು ಆಡ್ ಆಗುತ್ತೆ ಅಂಡ್ ದಟ್ ಇಸ್ ದ ಸಾಲ್ಟ್ ಯು ಗೋಯಿಂಗ್ ಟು ಗೆಟ್, ಸೋಡಿಯಂ ಎಥನೋಯೇಟ್. ಈಗ H ಹಾಗೂ CO3 ಏನಿದೆ ಇದು ಕಂಬೈನ್ ಆಗುತ್ತೆ ಆಯ್ತಾ. ಸೊ ಕಂಬೈನ್ ಆಗಿ HCO3 ಅಥವಾ ಈ ಕೇಸಲ್ಲಿ H2CO3 ಫಾರ್ಮ್ ಆಗುತ್ತೆ, ವಿಚ್ ಇಸ್ ಕಾರ್ಬೋನಿಕ್ ಆಸಿಡ್ ಆಯ್ತಾ ಮಕ್ಳೇ. ಮತ್ತೆ ಕಾರ್ಬೋನಿಕ್ ಆಸಿಡ್ ಇಸ್ ಗೋಯಿಂಗ್ ಟು ಬ್ರೇಕ್ ಅಪಾರ್ಟ್ ಟು ಗಿವ್ H2O and CO2. ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್, ಇದೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಈಸಿಯಾಗಿ ಹೇಗೆ ಯು ಕ್ಯಾನ್ ಯೂಸ್ ಯೋರ್ ಲಾಜಿಕ್ ಟು ಕಮ್ ಟು ದಿಸ್ ಆನ್ಸರ್ ಅಂತ ನಾನು ಹೇಳ್ಕೊಡ್ತಿದ್ದೀನಿ ಆಯ್ತಾ. ನಿಮ್ಗೆ ಏನು ಎಕ್ಸಾಮ್ ಅಲ್ಲಿ ಕೇಳಿದಾಗ ಬರೀ ಈ ರಿಯಾಕ್ಷನ್ ಬರಿಬೇಕು, ಯು ಡೋಂಟ್ ಹ್ಯಾವ್ ಟು ರೈಟ್ ದಿಸ್ ಅಟ್ ಆಲ್ ಆಯ್ತಾ. ಸೊ ಎಸ್, ಸಿಮಿಲರ್ ರಿಯಾಕ್ಷನ್ ಸೋಡಿಯಂ ಬೈಕಾರ್ಬೋನೇಟ್ ಒಟ್ಟಿಗೆ ಏನೋ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಬ್ರೇಕ್ ಅಪಾರ್ಟ್ ದಿಸ್ ಅಂಡ್ ಆಡ್ ನೆಗೆಟಿವ್ ಪಾಸಿಟಿವ್, positive negative. You're going to get CH3CONA, then you're going to get H2CO3, which breaks apart to get water and carbon dioxide aita. And make sure you balance the reactions aita makle. Okay, yes, so that was all about ethanoic acid and its properties. Iga ಒಂದು ಕ್ವೆಶ್ಚನ್ ನೋಡೋಣ ನಾವು. How would you distinguish experimentally between an alcohol and ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕೇಳಿದ್ದಾರೆ. ಒಂದು ಆಲ್ಕೋಹಾಲ್ ಹಾಗೂ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ನಡುವೆ ಎಕ್ಸ್ಪೆರಿಮೆಂಟಲಿ ನೀವು ಹೇಗೆ ಡಿಫ್ರೆನ್ಸ್ ಕಂಡು ಹಿಡಿತೀರಾ ಅಂತ ಕೇಳಿದ್ದಾರೆ. ಈಗ ತಾನೇ ರಿಯಾಕ್ಷನ್ ಯಾವ್ದು ನೋಡ್ವಿ ನಾವು, ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಕಾರ್ಬೋನೇಟ್ ಒಟ್ಟಿಗೆ ಅಥವಾ ಅಲ್ವಾ. ಸೊ ಆಸಿಡ್ಸ್ ನ ನೀವು ಸೋಡಿಯಂ ಬೈಕಾರ್ಬೋನೇಟ್ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಕಾರ್ಬನ್ ಡೈಆಕ್ಸೈಡ್, ವಿಚ್ ಗಿವ್ಸ್ ಅ ಬ್ರಿಸ್ಕ್ ಎಫರ್ವಿಸೆನ್ಸ್. ಕಾರ್ಬನ್ ಡೈಆಕ್ಸೈಡ್ ಬ್ರಿಸ್ಕ್ ಎಫರ್ವಿಸೆನ್ಸ್ ನ ಕೊಡತ್ತೆ. ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗೆ ಒಂದು ಸೆಪರೇಟ್ ಟೆಸ್ಟ್ ನೇ ಪರ್ಫಾರ್ಮ್ ಮಾಡಬಹುದು. ವಾಟ್ ಇಸ್ ದಟ್? ಇಟ್ ಇಸ್ ಲೈಮ್ ವಾಟರ್ ಟೆಸ್ಟ್. ಲೈಮ್ ವಾಟರ್ ಟೆಸ್ಟ್. ಲೈಮ್ ವಾಟರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ಅಪಿಯರೆನ್ಸ್ ಇಸ್ ಗೋಯಿಂಗ್ ಟು ಚೇಂಜ್ ಇನ್ ಟು ಮಿಲ್ಕಿ ಅಪಿಯರೆನ್ಸ್ ಅಲ್ವಾ. ಸೊ ಇದನ್ನ ಆನ್ಸರ್ ಆಗಿ ಹೇಗ್ ಬರೀತಾರ, ಸೋಡಿಯಂ ಬೈಕಾರ್ಬೋನೇಟ್ ಟೆಸ್ಟ್ ನ ಯುಟಿಲೈಸ್ ಮಾಡ್ಕೋಬಹುದು. ಎಥನಾಲ್ ಇದೆಯೋ ಅಥವಾ ಐ ಮೀನ್ ಆಲ್ಕೋಹಾಲ್ ಇದೆಯೋ ಆಸಿಡ್ ಇದೆಯೋ ಅದನ್ನ ಟೆಸ್ಟ್ ಟ್ಯೂಬ್ ಅಲ್ಲಿ ತಗೋಬೇಕು. ಅದಕ್ಕೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೊಲ್ಯೂಷನ್ ನ ಆಡ್ ಮಾಡಬೇಕು. ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ಬ್ರಿಸ್ಕ್ ಎಫರ್ವಿಸೆನ್ಸ್ ಬರುತ್ತೋ ಅಥವಾ ಯಾವ ಟೆಸ್ಟ್ ಟ್ಯೂಬ್ ಇಂದ ರಿಲೀಸ್ ಆಗ್ತಿರೋ ಗ್ಯಾಸ್ ನ ಲೈಮ್ ವಾಟರ್ ಅಲ್ಲಿ ಪಾಸ್ ಮಾಡಿದಾಗ ಲೈಮ್ ವಾಟರ್ ಮಿಲ್ಕಿ ಆಗಿ ಟರ್ನ್ ಆಗುತ್ತೋ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಇರುವಂತಹ ಲಿಕ್ವಿಡ್ ನ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಏನು ಕನ್ಕ್ಲೂಡ್ ಮಾಡಬಹುದು ಆಯ್ತಾ. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ ಅಂಡ್ ದ ಸೊಲ್ಯೂಷನ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಯು ಕ್ಯಾನ್ ಬಿ ಶೋರ್ ಆಯ್ತಾ ಮಕ್ಳೇ. Yes, next question, give a test that can be used to differentiate between saturated and unsaturated hydrocarbon. ಒಂದು ಸ್ಯಾಚುರೇಟೆಡ್ ಹಾಗೂ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನಡುವೆ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಒಂದು ಟೆಸ್ಟ್ ನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಆಯ್ತಾ. ಸೊ ಇದಕ್ಕೆ ನಾವು ಯೂಸ್ ಮಾಡೋದು ಬ್ರೋಮೀನ್ ವಾಟರ್ ನ ಆಯ್ತಾ. ಬ್ರೋಮೀನ್ ವಾಟರ್ ನ ಇಲ್ಲಿ ನಾವೊಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನ ತಗೊಳ್ಳೋಣ. CC ಇದು ವಿ ಹ್ಯಾವ್ ಟೇಕನ್ ಈಥೀನ್ ಆಯ್ತಾ. ಸೊ ಇದಕ್ಕೆ ನಾವು ಬ್ರೋಮೀನ್ ವಾಟರ್ ಆಡ್ ಮಾಡಿದಾಗ ಬೇಸಿಕಲಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇಸ್ ವಿ ಆರ್ ಗೋಯಿಂಗ್ ಟು ಕ್ಯಾರಿ ಔಟ್ ಅಡಿಷನ್ ರಿಯಾಕ್ಷನ್ ಆಯ್ತಾ ಮಕ್ಳೇ. ಅಡಿಷನ್ ರಿಯಾಕ್ಷನ್ ಅಲ್ಲಿ ಏನಾಗ್ತಿದೆ, ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಬಾಂಡ್ ಬ್ರೇಕ್ ಆಗಿ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಬರ್ತಿದೆ ಅಲ್ವಾ. ಸೊ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಹಿಯರ್, ಈಥೀನ್ ಅಲ್ಲಿ ಇರುವಂತಹ ಬಾಂಡ್ ಬ್ರೇಕ್ ಆಗತ್ತೆ. ವಿ ಗೋಯಿಂಗ್ ಟು ಗೆಟ್ ಬ್ರೋಮೋ ಈಥೇನ್ ಫ್ರಮ್ ಈಥೀನ್ ಆಯ್ತಾ. ಸೊ ಬ್ರೋಮೀನ್ ಟೆಸ್ಟ್ ನಡೆಸಿದಾಗ ಏನಾಗುತ್ತೆ, ಬೇಸಿಕಲಿ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಇದ್ದಾಗ ಮಾತ್ರ ಬ್ರೋಮೀನ್ ವಾಟರ್ ಏನಿದೆ ಇದರ ಕಲರ್ ಬಂದು ರೆಡ್ಡಿಶ್ ಬ್ರೌನ್ ಆಯ್ತಾ ಮಕ್ಳೇ, ರೆಡ್ಡಿಶ್ ಬ್ರೌನ್ ಆಯ್ತಾ. ಸೊ ಬ್ರೋಮೀನ್ ನ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಗೆ ಹಾಕಿದಾಗ ಬ್ರೋಮೀನ್ ವಾಟರ್ ಏನಿದೆ ಅದು ಯೂಟಿಲೈಸ್ ಆಗ್ಬಿಡತ್ತೆ ಆಯ್ತಾ. ಅಂಡ್ ಬ್ರೋಮೀನ್ ವಾಟರ್ ಇನ ಕಲರ್ ಏನಿದೆ ಇದು ಹೊಟ್ಟೋಗ್ಬಿಡತ್ತೆ. ಓಕೆನಾ, ರೆಡ್ಡಿಶ್ ಬ್ರೌನ್ ಕಲರ್ ಡಿಸಪಿಯರ್ಸ್ ಆಯ್ತಾ.
ಬಟ್ ಇದನ್ನೇ ನೀವು ಏನು ಒಂದು ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಗೆ ಹಾಕಿ, ಆಗ ಬ್ರೋಮಿನ್ ವಾಟರ್ ಇಸ್ ನಾಟ್ ಗೋಯಿಂಗ್ ಟು ಬಿ ಯುಟಿಲೈಸ್ ಬಿಕಾಸ್ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ ಅಡಿಷನ್ ರಿಯಾಕ್ಷನ್ ನಡೆಯಲ್ಲ ಅಲ್ವಾ. ಸೊ ಆ ರೆಡ್ಡಿಶ್ ಬ್ರೌನ್ ಕಲರ್ ಏನಿದೆ ಅದು ಹಾಗೆ ಉಳಿಯುತ್ತೆ ಆಯ್ತಾ. ಸೊ ದಟ್ ಇಸ್ ಹೌ ಯು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಅನ್ಸ್ಯಾಚುರೇಟೆಡ್ ಅಂಡ್ ಸ್ಯಾಚುರೇಟೆಡ್ carbon compounds. Unsaturated and saturated carbon compounds can be distinguished using bromine water test. Unsaturated carbon compounds decolorize the red brown color of bromine water. Decolorize andre ಆ ಕಲರ್ ಏನಿದೆ ಯುಟಿಲೈಸ್ ಬ್ರೋಮಿನ್ ಯುಟಿಲೈಸ್ ಆಗ್ತಿರೋದ್ರಿಂದ ಕಲರ್ ಏನಿದೆ ಕ್ರಮೇಣ ಹೊರಟೋಗ್ಬಿಡತ್ತೆ ಆಯ್ತಾ. whereas saturated carbon compound does not have any effect on the reagents. Saturated carbon compound ಒಟ್ಟಿಗೆ ಬ್ರೋಮಿನ್ ವಾಟರ್ ಯೂಸ್ ಆಗ್ತಿಲ್ಲ, ಅಡಿಷನ್ ರಿಯಾಕ್ಷನ್ ನಡೀತಿಲ್ಲ, ಅದಕ್ಕೆ ರೆಡ್ ಬ್ರೌನ್ ಕಲರ್ ಹಾಗೆ ಇರುತ್ತೆ ಅಂತ ಆನ್ಸರ್ ಅಲ್ಲಿ ಬರಿಬೇಕು ನೀವು.